ನಿಮ್ಮ ಸಮಸ್ಯೆ ಏನೇ ಇರಲಿ, ನೀವು ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com. ವಿರಾಮದ ನಂತರ ಮನುಕುಲದ ಒಳಿತಿಗಾಗಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಸಂತೋಷ್ ಅಂತ ಕರೆ ಮಾಡಿದ್ದಾರೆ ಹುಬ್ಬಳ್ಳಿಯಿಂದ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸಂತೋಷ್ ಅವರು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 2/3/1983. ಗುರುಜಿ ಜೊತೆ ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ ಸಂತೋಷ್ ಅವರ? ಸರ್ ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. 2/3/1983. 83. ಹಾಂ ಸರ್. ಇಲ್ಲಿ ಏನು ಬರ್ತದೆ ಈಗ? ಉತ್ತರಕ್ಕೈತೆ ಪೂರ್ವಕ್ಕೈತ್ರಿ ಮನೆ? ನಮ್ದು ಇವಾಗ ಪೂರ್ವಕ್ಕಿದೆ ಸರ್, ಮನೆ ಬಾಡಿಗೆ ಮನೆ ಸರ್. ನೋಡ್ರಿ, ದಯವಿಟ್ಟು ಅದೇ ಪೂರ್ವಕ್ಕೆ ಮನೆ ಇದ್ದದ್ದಕ್ಕೆ ನಿಮ್ಗೆ ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ. ಹಾಂ ಸರ್. ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕು. ಪಶ್ಚಿಮ ದಿಕ್ಕು ಸರ್. ಹೌದು. ಹಾಂ ಸರ್. ಒಂದು ಮನೆ ಚೇಂಜ್ ಮಾಡೋದ್ರ ಬಗ್ಗೆ ವಿಚಾರ ಮಾಡಿರಿ, ಯಾಕಂದ್ರೆ ಬಾಡಿಗೆ ಮನೆ ಇದೆ. ಹ್ಞೂ ಸರ್. ನೆಕ್ಸ್ಟ್ ಮಂತ್ ಒಂದು ಲೀಸಲ್ಲಿ ಮನೆ ಹಿಡಿದಿದ್ದೇನೆ ಸರ್. ಹಾಂ, ಮತ್ತು ಅದು ಯಾವ ದಿಕ್ಕಿಗೆ ಐತ್ರಿ? ಅದು ದಕ್ಷಿಣ ದಿಕ್ಕಿಗಿದೆ ಸರ್. ಬ್ಯಾಡ್ರಿ, ದಕ್ಷಿಣ ದಿಕ್ಕಿಗಿದ್ರು ಇದೇ ಹಣೆ ಬರಾಗತ್ತೆ. ಹಾಂ ಸರ್. ಅದು ಲೀಸ್ದಲ್ಲಿ ಹಿಡಿದು ಬೆಟರ್ ಅಲ್ಲ. ಮತ್ತು ಇನ್ಮೇಲೆ ಲೀಸ್ನಾಗ ಹಿಡಿದ್ರೆ ಅಂದ್ರೆ ಅದಕ್ಕೆ ನಮ್ಮವರು ಅದೇ ಇದ್ರೊಳಗೂ ಸೊಲ್ಯೂಷನ್ ಕೊಡೋಕೆ ಸಾಧ್ಯ ಐತಿ, ಯಾವುದು ಒಡಿಲಾರ್ದ ಮಾಡುವಂಥದ್ದನ್ನು. ಅದು ನಿಮ್ಗೆ ಹಂಗೆ ಸೆಟ್ ಮಾಡ್ಕೊಂಡು ಹೋಗ್ರಿ. ಇಲ್ಲಾಂದ್ರೆ ಮತ್ತೆ ಈಗೇನು ಅನಾರೋಗ್ಯಕ್ಕೆ ಕಾರಣ ಆಗೈತಲ್ಲ, ಮತ್ತೆ ಅಲ್ಲಿನೂ ಸಹಿತ ದಕ್ಷಿಣಕ್ಕೆ ಹೋದ್ರೂ ಸಹಿತ ಅದೇ ರೀತಿನೇ ಆಗುತ್ತೆ. ಯಾಕಂದ್ರೆ ಉತ್ತರ ಪೂರ್ವ ದಕ್ಷಿಣ ಒಳ್ಳೆ ದಿಕ್ಕಲ್ಲ. ಇನ್ನು ಮತ್ತು ಅಂಥ ಸಂದರ್ಭದಲ್ಲಿ ಸಹಿತ ಬಾಡಿಗೆ ಮನೆಗಾಗಲಿ ಕ್ವಾರ್ಟರ್ಸ್ಗಾಗಲಿ ಸರಳವಾದ ಮೆಥಡ್ಸನ್ನು ನಮ್ಮವ್ರು ಅಡಾಪ್ಟ್ ಮಾಡಿ ಕೊಡ್ತಾರೆ. ಅದು ಚೇಂಜಸ್ ನಿಮಗೆ ಸಮ್ ಡೇಸ್ದಾಗೂ ಗೊತ್ತಾಗತ್ತೆ. ಯಾಕಂದ್ರೆ ಈಗ ಲೀಸ್ ಮಾಡಿ ತೊಗೊಂಡಿರಂದ್ರೆ ಆಲ್ರೆಡಿ ರೊಕ್ಕ ಹಣ ಕೊಟ್ಟಿರಿ, ಇದು ಮಾಡಿದ್ರಿ ಅಂತಂದ್ರೆ ಮುಂದೆ ಅದಕ್ಕೆ ನಾವು ವಿಚಾರ ಮಾಡಿ ಸೆಟ್ ಮಾಡ್ಬೋದು. ಓಕೆ, ನಾಗರಾಜ್ ಅಂತ ಆನೇಕಲ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಬಗ್ಗೆನಾ? ನಮ್ಮ ಅಣ್ಣನ ಬಗ್ಗೆ. ಹುಟ್ಟಿದ ದಿನಾಂಕ ಗೊತ್ತಾ ನಿಮ್ಮ ಅಣ್ಣಂದು? ಹೌದು, 19/3/2010. 2010. ಗುರುಜಿ ಅವರಿದ್ದಾರೆ, ಮಾತಾಡಿ. ಹೇಳ್ರಿ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮಸ್ಕಾರ ಗುರುಗಳೇ. ನಮಸ್ಕಾರ ರೀ. ಹೇಳ್ರಿ, ಯಾರ ಬಗ್ಗೆ ಕೇಳ್ಬೇಕ್ರಿ? ಆಯ್ತು, ನಮ್ಮ ಅಣ್ಣನ ಮಗ. ಹೌದಾ? ಮಗ. ನಿಮ್ಮ ಅಣ್ಣನ ಮಗನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳ್ರಿ. 19/3/2010. 1:54 ಟೈಮ್. 2001. 2010. ಓಕೆ. ಇಲ್ಲಿ ಏನು ಬರುತ್ತೆ ಗೊತ್ತಾ? ಹಲೋ, ಹೇಳಿ ಸ್ವಾಮಿ. ಈಶಾನ್ಯ ದಿಕ್ಕು ಅವ್ನ ಸ್ಟಡಿ ದಿಕ್ಕಾಗತ್ತೆ ರೀ. ಯಾವ ಸರ್? ಈಶಾನ್ಯ ದಿಕ್ಕು ಅವ್ರ ಸ್ಟಡಿ ದಿಕ್ಕು. ಈಶಾನ್ಯ. ಓದುವಾಗ ಈಶಾನ್ಯ ನೋಡ್ತಿರ್ಬೇಕು, ಮಲ್ಕೊಳ್ಳುವಾಗ ಈಶಾನ್ಯಕ್ಕೆ ತಲೆ ಇರಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಗುರೂಜಿ, ಈಗಾಗಲೇ ನಾವು ಮನೆ ಬಗ್ಗೆ ಮತ್ತು ನಕಾರಾತ್ಮಕ ಶಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಒಂದು ಮನೇಲಿ ನಕಾರಾತ್ಮಕ ಶಕ್ತಿ ತುಂಬಿದೆ ಅಂತ ಇಟ್ಕೊಳ್ಳೋಣ. ಯಾರೇ ಅಲ್ಲಿ ವಿಸಿಟ್ ಮಾಡಿದ್ರು ಅವ್ರಿಗೆ ಸಫೋಕೇಶನ್ ಫೀಲ್ ಆಗುತ್ತೆ, ಅನ್ಕಂಫರ್ಟೇಬಲ್. ಹೌದಾ? ಯಾರೇ ಬಂದರೂ ಸಹಿತ ಅವ್ರಿಗೆ ಅದು ಫೀಲ್ ಆಗಬೇಕು. ಯಾಕಂದ್ರೆ ಒಬ್ರಿಗೆ ಆಗತ್ತೆ, ಒಬ್ರಿಗೆ ಆಗೋದಿಲ್ಲ ಅಂತ ಏನಿಲ್ಲ. ಅದು ಪೂರಾ ನೆಗೆಟಿವ್ ತುಂಬಿದಾಗ ಯಾವನೇ ಒಬ್ಬನ ಎಂಟ್ರಿ ಹೊಡೆದಂತಂದ್ರೆ ಅವ್ನಿಗೊಂದು ಫೀಲಿಂಗ್ಸ್ ಗೊತ್ತಾಗ್ಬಿಡುತ್ತೆ. ಏನಪ್ಪ ಈ ಮನೆ ಹಿಂಗ್ಯಾಕೈತಿ ಅಂತ ತಿಳ್ಕೊಂಡು ಪೂರಾ ಸಫೋಕೇಶನ್ ಅನ್ಸೋದು, ಅದು ಕುಂದ್ರಾಕ್ ಮನಸ್ಸು ಬರೋದಿಲ್ಲ, ಇವ್ರು ಹೆಂಗಿರ್ತಾರಪ್ಪ ಅಂತ ಅನಿಸ್ತೈತಿ. ಇವೆಲ್ಲ ಥಾಟ್ಸ್ ಬಂದ್ಬಿಡ್ತಾವ ಅಲ್ಲಿಗೆ. ಆಮ್ಯಾಗ ಏನೋ ಒಂದು ಕೆಲಸಕ್ಕೆ ಬಂದಿದ್ರು ಸಹಿತ ಸಮ್ ಟೈಮ್ ಅಷ್ಟೇ ಸ್ಪೆಂಡ್ ಮಾಡ್ತಾನೆ, ಯಾವಾಗ ಎದ್ದು ಹೋಗ್ಯಾನ ಅಂತ ಅನಿಸಿರ್ತದೆ. ಮಾತಾಡಿ ಅವ್ನು ಜಲ್ದಿ ಎದ್ದು ಬಿಡ್ತಾನೆ. ಅವ್ರು ಏನೋ ಚಾ ಮಾಡ್ತೀನಿ, ಏನೋ ಕುಡಿ ಅಂದರು ಬ್ಯಾಡ್ರಿ, ಮತ್ತೆ ಇನ್ನೊಂದ್ಸಲ ಬರ್ತೀನಿ ಅಷ್ಟು ಮಟ್ಟಿಗೆ ಫೋರ್ಸೇಬಲಿ ಅವ ಹೇಳುವಂಥ ಚಾನ್ಸ್ ಬರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಆ ನೆಗೆಟಿವ್ ಫೀಲಿಂಗ್ಸ್ ಐತಲ್ಲ, ಯಾರೇ ಅದರಲ್ಲಿ ಎಂಟ್ರಿ ಹೊಡೆದ್ರೆ ಆ ಫೀಲಿಂಗ್ಸ್ ಬರಬೇಕು. ಅದಕ್ಕೆ ಈಗ ಯಾವೆಲ್ಲ ಪ್ರಮುಖ ಅಂಶಗಳು ಆ ನಕಾರಾತ್ಮಕ ಶಕ್ತಿನ ಜಾಸ್ತಿ ಮಾಡಿರ್ತಾವ ಮನೆಯಲ್ಲಿ? ನೋಡ್ರಿ, ಒಂದು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಇವತ್ತಿನ ಸುತ್ತಲ ಪರಿಸರದ ಬಗ್ಗೆ ನಾವು ವಿಚಾರ ಮಾಡಿಬಿಟ್ರೆ ಕರೆಕ್ಟಾಗಿ ಸುತ್ತಮುತ್ತಲ ಆ ನೆಗೆಟಿವನ್ನ ಹೆಚ್ಚಿಗೆ ಕ್ರಿಯೇಟ್ ಮಾಡುವಂಥ ಶಕ್ತಿಗಳು ಯಾವುದಾವು? ಒಂದು ಫಸ್ಟ್ ಪೈಲ ಅಂತಂದ್ರೆ ಮೊಬೈಲ್ ಟವರ್ಸ್. ಇವತ್ತಿನ ಮೊಬೈಲ್ ಟವರ್ಸಿಗೆ ಜನ ಏನು ಮಾಡಿದಾರೆ, ಅವರು ಭಾಳ ಶಾನ್ಯರಾಗಿದ್ದಾರೆ. ಯಾರು ಮೊಬೈಲ್ ಟವರ್ದವರು. ನಿಮ್ಮ 1 ಲಕ್ಷ 2 ಲಕ್ಷ ರೂಪಾಯಿ ಕೊಡ್ತೀನಿ ವರ್ಷಕ್ಕೆ, ಅವನು ಯಪ್ಪ ದೊಡ್ಡ ಇನ್ಕಮ್ ಆತಂತ ತಿಳ್ಕೊಂಡು ಹಾಕಿಬಿಡ್ರಿ ನಮ್ಮ ಮೇಲ್ಗಡೆ ಅಂತ ತಿಳ್ಕೊಂಡು ಹಾಕಿಸ್ಕೊಂಡು ಸಾಕಷ್ಟು ಅದ್ರ ಖುಷಿ ಪಟ್ಟವರು ಭಾಳ ಮಂದಿ ಇದ್ದಾರೆ. ಬಟ್ ಅದ್ರದ್ದು ಏನು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆಯಲ್ಲ, ಇಷ್ಟು ಪವರ್ಫುಲ್ ರೇಡಿಯೇಷನ್ ನೆಗೆಟಿವ್ ಆಗಿ ಅದನ್ನು ಯಾರು ಹಾಕಿಸ್ಕೊಂಡಿದ್ದಾರೆ ಅದ್ರ ಮೇಲೆ ಅವ್ರ ಮೇಲೆ ಪ್ರಭಾವ ಬೀರೋದು ಅಷ್ಟೆಷ್ಟು ಪ್ರಭಾವ ಬೀರುವಂಥದ್ದಿಲ್ಲ ರೀ. ಏನು ರೀ, ಇದು ಮೊಬೈಲ್ ಟವರ್ದಂಕರ ವೆರಿ ವೆರಿ ಹಾರ್ಮ್ಫುಲ್ ಅಂತಂದು. ಈಗ ನಡ್ಬರ್ಕಿಲ್ಲಿ KM ಹಾಸ್ಪಿಟಲ್ ಬಾಂಬೆದಲ್ಲಿ
ಹಾರ್ಟ್ದು ಏನು ಸ್ಪೆಷಲೈಸ್ ಹಾಸ್ಪಿಟಲ್ ಮೇಲೆ ಅವ್ರಿಗೆ ಪರ್ಮಿಷನ್ ಕೊಟ್ಟದನ್ನು ಮುಂದಿದು ವೈಜ್ಞಾನಿಕವಾಗಿ ಪ್ರೂವ್ ಇದ್ದದಕ್ಕೆ ನಾನು ತೆಗಿಸಿ ಆ ಹಾಸ್ಪಿಟ್ಲ್ ಮ್ಯಾಗ ಅವ್ರು ಕೊಟ್ಟು ಇನ್ಕಮ್ ಬರ್ತಂತ ಮಾಡಿದ್ರು. ಯಾಕಂದ್ರೆ ಪೇಷಂಟಿಗೆ ಇಂಪ್ಯಾಕ್ಟ್ ಕೊಡುವಂಥ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಪೇಷಂಟ್ ರಿಕವರಿ ಆಗಬೇಕು, ಅದು ಬಿಟ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆತಂದು ಮತ್ತು ಅವ್ರು ಎಲ್ಲಿ ಉಳಿಬೇಕಲ್ಲಿ ಅದನ್ನು ತೆಗಿಸಿ ಹೋಗಿದ್ರು ಅದನ್ನು. ಅಂದರೆ ಒಂದಂತಲ್ಲ, ಇನ್ನು ಅದ್ರ ಜೊತೆ ಎಷ್ಟೋ ಸಲ ಹಾಸ್ಪಿಟಲ್ ಬಗ್ಗೆ ನಮ್ಮ ಮನೆ ಇರುತ್ತೆ ಬಾಜುನ. ಹಾಸ್ಪಿಟಲ್ ಈಸ್ ಆಲ್ಸೋ ಸಮ್ ನೆಗೆಟಿವ್ ಎನರ್ಜಿ ಫ್ಲೋ ಜಾಸ್ತಿ ಇರುತ್ತೆ ಅಲ್ಲಿ. ಯಾಕಂದ್ರೆ ಅಂದ ಪರ್ಸನ್ ಆ್ಯಕ್ಟಿವಿಟೀಸ್ ಅನ್ರಿ ಬಂದು ಭಾಳ ಹೋಗೋದನ್ರಿ, ಅಲ್ಲಿ ನಡೆಯುವಂಥ ಒಂದು ಎಲ್ಲ ಟ್ರೀಟ್ಮೆಂಟು ಕ್ರಿಯೆದಕ್ಕೆ ನೆಗೆಟಿವ್ ಫ್ಲೋ ಜಾಸ್ತಿ ಇರುತ್ತೆ. ಮತ್ತು ಸ್ಮಶಾನದ ಸಮೀಪದ ಸಾಕಷ್ಟು ಮನೆಗಳು ಇರ್ತಾವೆ. ಇತ್ತಿತ್ತಲಾಗೆ ಸ್ಮಶಾನನ ಊರಾಗ ಬಂದು ಬಿಡಾಕತ್ತೇವೆ. ಮೊದಲು ಒಂದು ಡಿಸ್ಟೆನ್ಸ್ ಇರ್ತಿತ್ತು. ಈಗ ಒಟ್ಟು ಪ್ಲಾಟ್ ಸಿಕ್ಕರೆ ಸಾಕಪ್ಪ ಅಂದ್ರೆ ಸ್ಮಶಾನಕ್ಕೆ ಟಚ್ ಆಗಿನೂ ಮನೆ ಕಟ್ಟಿಸ್ಕೊಂಡ್ರು ಸಾಕಷ್ಟು ಹೇಳಿದ್ರೆ ಅದ್ರದ್ದು ಅವ್ರ ಮ್ಯಾಗ ಇಂಪ್ಯಾಕ್ಟ್ ಬೀಳುವಂಥದ್ದು. ಆಮ್ಯಾಗ ಎಷ್ಟೋ ಸಲ ಸ್ಕೂಲ್ ಬಿಲ್ಡಿಂಗ್ ಇರ್ತವೆ, ಮಂಗಲ ಕಾರ್ಯಾಲಯ ಇರ್ತೈತಿ, ದೇವಸ್ಥಾನ ಎದುರುಗಡೆ ಇರ್ತೈತಿ. ಇವು ಸಹಿತ ಆ ಮನೆ ಸಮೀಪದಲ್ಲಿ ಇದ್ರೆ ನೆಗೆಟಿವ್ ಎನರ್ಜಿನ ಇನ್ವೈಟ್ ಮಾಡೋದು. ದೇವಸ್ಥಾನ ಅಂತ ಹೇಳಿದ್ರೆ ಅದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುವಂತಹ ಒಂದು ಆಲಯ. ಎಷ್ಟು ಮಜಾ ಆಯ್ತು ನೋಡ್ರಿ. ಮತ್ತು ಅದಕ್ಕಂತ ಬುಕ್ಕದಲ್ಲಿ ಏನು ಬರೆದ್ರು, ದೇವಸ್ಥಾನದ ಮನೆ ಎದುರುಗಡೆ ಬಂದ್ರೆ ಆ ಮನೆಯವ್ರನ್ನ ಸತ್ಯಾನಾಶ ಮಾಡತ್ತಂದು ಬರ್ಕೊಂಡ್ರು. ನೀವು ಓದಿರೋ ಗೊತ್ತಿಲ್ಲ. ಹಿಂಗಾಗಿ ಯಾರ ಮನೆ ದೇವಸ್ಥಾನ ಎದುರುಗಡೆ ಅದಾವೆ ಯಾರೂ ಪರ್ಚೇಸ್ ಮಾಡಕ್ಕೆ ತಯಾರಿಲ್ಲ ಈಗ. ಕರೆಕ್ಟ್ ರೀ. ನಾ ಬುಕ್ದಲ್ಲಿ ಬರ್ದೀನಿ ಅಂಥವಿದ್ದ ನಮಗೆ ಹೇಳ್ರಿ, ನಾವು ಯಾರಿಗಾರ ಇದು ಮಾಡ್ತೀವಿ ಅಂತ ತಿಳ್ಕೊಂಡಂತ. ಇಲ್ಲಿ ದೇವಸ್ಥಾನ ಪಾಸಿಟಿವ್, ಆ ಗಂಟಿಯ ಒಂದು ನಾದಕ್ಕೆ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ತಾ ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡಿದ ಎಲ್ಲಿ ಹೋಗ್ಬೇಕು, ಯಾರ ಮನೆ ಸಮೀಪ ಇರುತ್ತೆ ದಿನನಿತ್ಯ ಅವ್ರ ಮನ್ಯಾಗ ಹೋಗಾಕತ್ತಂದ್ರೆ ಆ ಫುಲ್ ಆಫ್ ನೆಗೆಟಿವ್ ಅಂದ್ರೆ ನೀವು ಅಂದಿರಲ್ಲ ಈಗ ಅಲ್ಲಿ ಕುಂದ್ರಾಗ ಬರಂಗಿಲ್ಲ ಅಂತ, ಅದು ಹೆಲ್ತ್ ಮೇಲೆ ಇಫೆಕ್ಟ್ ಕೊಡುತ್ತೆ, ಮಾನಸಿಕ ಮೇಲೆ ಇಂಪೆಕ್ಟ್ ಕೊಡುತ್ತೆ, ದೈಹಿಕವಾಗಿ ಮಾನಸಿಕವಾಗಿ. ಆಮೇಲೆ ಡಿಸ್ಟರ್ಬೆನ್ಸ್ ಆಗೋದು, ಮಕ್ಕಳ ಮೇಲೆ ಪ್ರಭಾವ ಬೀರೋದು, ಇವೆಲ್ಲ ಘಟನೆಗಳು ನಡಲಿಕ್ಕೆ ಶುರು ಆಗುತ್ತೆ. ಇವತ್ತು ಮಂಗಲ ಕಾರ್ಯಾಲಯ, ಸ್ಕೂಲ್, ಕಾಲೇಜ್ ಅಂದ್ರೆ ಪೀಪಲ್ ಜಾಸ್ತಿ ಇತ್ತಂತ ತಿಳ್ಕೊಡ್ರಿ, ಅಲ್ಲಿ ನೆಗೆಟಿವ್ ಫ್ಲೋ ಜಾಸ್ತಿ ಆಕೋತ ಹೋಗುತ್ತೆ. ಅದು ಮತ್ತು ಸಮೀಪದಾಗಿದ್ದ ಎಲ್ಲಿ ಹೋಗ್ಬೇಕು, ಅದು ಫ್ಲೋ ಇದ್ದದ್ದು ಸೀದಾ ಯಾರ ಮನೆ ಇರ್ತೈತೆ ಅದು ಹೋಗತ್ತದ. ಕರೆಕ್ಟ್. ತುಂಬ ಇಂಟ್ರೆಸ್ಟಿಂಗ್ ಇದೆ ಗುರುಜಿ. ನಾನು ಅದ್ರ ಬಗ್ಗೆ ಇನ್ನೂ ತುಂಬ ಕ್ವಶನ್ಸ್ ಇದೆ, ಕೇಳ್ತೀನಿ. ಅದಕ್ಕೂ ಮುಂಚೆ ಯೋಗೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಯೋಗೇಶ್? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ. 13/10/1972. 72. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ ಯೋಗೇಶ್ವರ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಂದು ಸ್ವಂತ ವಿಚಾರವಾಗಿ ಹೇಳ್ರಿ. ಇನ್ನೂವರೆಗೂ ಯಾವುದು ಪ್ರಾಪರ್ ಜಾಬಲ್ಲಿ ಸ್ಥಿರವಾಗಿಲ್ಲ. ಹೌದ್ರಿ. ಸೊ ಬಾಡಿಗೆ ಮನೇಲಿ ಇದ್ದೀನಿ. ಯಾವ ದಿಕ್ಕಿಗೆ ಐತ್ರಿ? ಉತ್ತರ ದಿಕ್ಕಿಗಿದೆ. ಉತ್ತರ ದಿಕ್ಕು ಯೋಗೇಶ್ವರ ಒಳ್ಳೆ ದಿಕ್ಕು ಅದು. ಓಕೆ. ಅಂದರೆ 70% ಪ್ಲಸ್. ಹಾಂ. ಪೂರ್ವ ಇದ್ರೆ ಮತ್ತು 90%. ಹೌದು. ಆಗ್ನೇಯ ಅಭಿಮುಖವಾಗಿತ್ತು ಅಂದ್ರೆ 100% ಅದು. ಓಕೆ. ಬಟ್ ಉತ್ತರ ಎಂಟ್ರಿ ವೈಸು ಏನು ತೊಂದರೆ ಅಲ್ಲ. ಹೌದು. ಇನ್ನು ಒಳಗಡೆ ಹೋದಾಗ ಈ ನೌಕರಿಗೆ ಸಂಬಂಧಪಟ್ಟಂಥ ಜಾಗಗಳು ಅಥವಾ ನಿಮ್ಮ ಕರಿಯರ್ಗೆ ಸಂಬಂಧಪಟ್ಟಂಥ ಜಾಗ ಇರುತ್ತೆ. ಹೌದು. ಆ ಜಾಗದ ಒಂದು ಕರೆಕ್ಟಾಗಿ ಇರಲಿಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಅಂದ್ರೆ ನಿಮ್ಮ ಒಂದು ಮುಂದೆ ಹೋಗುವಂಥ ಪ್ರೋಗ್ರೆಸ್ಸಿಗೆ ಅದು ಕುಂಠಿತ ಮಾಡಿಬಿಡುತ್ತೆ. ಹೌದು. ಕುಂಠಿತ ಮಾಡುತ್ತೆ. ನಿಮ್ಮನ್ನ ರಿಕಗ್ನೇಷನ್ ಮಾಡೋಂಗಿಲ್ಲ. ಎಲ್ಲೇ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ರೆ ನೀವು ಕೆಲಸ ಮಾಡೋದಾಗತ್ತೆ, ಸಮೂನ್ ಎಲ್ ಟೇಕ್ ರಿಕಗ್ನೇಷನ್. ಕರೆಕ್ಟ್ ರೀ. ಇದು ಇಂಪ್ಯಾಕ್ಟ್ ಕೊಡೋದು ಮುಖ್ಯ ದ್ವಾರದಿಂದ ಅಲ್ಲ, ಒಳಗಡೆಯಿಂದ. ಹೀಗಿದ್ದಾಗ ನಮ್ಮದು ಬಾಡಿಗೆ ಮನೆ ಇದ್ರೂ ಸಹಿತ ನಮ್ಮ ಸರಳ ವಾಸ್ತುವಿನಲ್ಲಿ ಸರಳವಾದಂಥ ಪರಿಹಾರ ಇದ್ದಾವೆ. ಅದು ಒಂದು ನಿಮ್ಮದು ಕ್ಲಿಯರಿಟಿ ಮಾಡಿಸ್ಕೊಂಡ್ರಂತಂದ್ರೆ 100ಕ್ಕೆ 100 ನಾನು ಅಂದ್ಕೊಂಡಿದ್ದಿಲ್ಲ ರೀ ಇವತ್ತು ನಾನು ಬೆಳ್ತಾ ಇದ್ದೀನಿ ಅಂತ ಅನ್ನೋಷ್ಟು ಮಟ್ಟಿಗೆ ನಿಮ್ಗೆ ನಿಮ್ಮ ಬಾಯಿಂದನೇ ಬರಬೇಕು. ಒಂದು ಹೆಲ್ತ್ ವೈಸ್ ಅನ್ರಿ, ವೆಲ್ತ್ ವೈಸ್ ಅನ್ರಿ, ಕರಿಯರ್ ವೈಸ್ ಅನ್ರಿ, ಎಲ್ಲ ರೀತಿ ಇಂಪ್ರೂವ್ಮೆಂಟು ಆ ಮನಿನ ಮಾಡಿ ಕೊಡುತ್ತೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ. ಓಕೆ. ಗಂಗಾಧರ್ ಅಂತ ಕರೆ ಮಾಡಿದ್ದಾರೆ ಕಿತ್ತೂರಿನಿಂದ. ನಮಸ್ಕಾರ ಗಂಗಾಧರ್ ಅವರೇ. ನಮಸ್ಕಾರ ಮೇಡಮ್, ಹೇಳಿ. ನಿಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ಹೌದು ಮೇಡಮ್, ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ? 14/6/1989 ಅಂತೇಳಿ. 89? 14/6/1989. ಆದರೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಓಕೆ, ಗುರೂಜಿ ಅವರಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಎದ್ರ ಬಗ್ಗೆ ಕೇಳ್ಬೇಕ್ರಿ ಸರ್? ಗುರುಜಿ, ನಮ್ದು ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಮತ್ತೆ ನಂಗೆ ಯಾವುದೇ ತರ ಜಾಬ್ ಹಾಕಿದ್ರೆ ಯಾವುದೇ ಜಾಬ್ ಸಿಗ್ತಾ ಇಲ್ಲ ನನಗೆ. ಮನೆಯನ್ನು ಯಾರು ನಡೆಸ್ತಾ ಇದ್ದಾರೆ ರೀ? ಮನೆಯಲ್ಲಿ ನಮ್ಮ ಅಪ್ಪಾರು ಇದ್ದಾರೆ. ನೀವು ಅಪ್ಪಾರು ಇದ್ದಾರೆ. ಆಮೇಲೆ ನೀವು ಏನು ಕಲ್ತಿದ್ದೀರಿ? ನಂದು PUC ಆಗಿದೆ, ಮತ್ತೆ IT ಆಗಿದೆ. PUC ಆಗೈತೆ, IT ಆಗಿದೆ. ಹೌದು ಸರ್. ಏನು ನೌಕರಿ ಮಾಡೋಕೈತಿ ನಿಮಗೆ? ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ಭಾಳ ಪ್ರಯತ್ನ ಪಡ್ತೀನಿ, ಯಾವುದೂ ಸಿಗ್ತಾ ಇಲ್ಲ ನನಗೆ. ಅಂದ್ರೆ ಪ್ರೈವೇಟ್ ಬಂದ್ರೆ ಹೋಗಂಗಿಲ್ಲ, ಗೌರ್ಮೆಂಟ್ ಬಂದ್ರೆ ಹೋಗೋರು? ಇಲ್ಲ, ಹಾಗೇನಿಲ್ಲ ಸರ್. ಪ್ರೈವೇಟು ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಗೌರ್ಮೆಂಟು ಟ್ರೈ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಮಾಡ್ತಿದ್ರೆ ನಮ್ಮ ಕಂಪ್ನಿಯಾಗ ಹೋಗಿ ಭೇಟಿಯಾರಿ, ಹುಬ್ಬಳ್ಳಿ ಒಳಗೆ ನಿಮ್ಮ ನೌಕರಿ ನಾಳೆ ಸಿಗ್ತೈತಿ. ಸರಿ ಗುರುಜಿ, ಸರಿ. ಹೋಗಿ ಭೇಟಿಯಾರಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಮೊಬೈಲ್ ಟವರ್ದು ಇಂಟ್ರೆಸ್ಟಿಂಗ್ ವಿಚಾರ ಇತ್ತು.
ಆ ಟವರ್ ಏನೋ ಇತ್ತು ಅಂತ ಇಟ್ಕೊಂಡ್ರೆ ಈ ಆ ಮನೆ ಯಜಮಾನಂಗಷ್ಟೇ ತೊಂದರೆ ಆಗುತ್ತೆ ಅಂತನಾ ಅಥವಾ ಸುತ್ತಮುತ್ತ ಇರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ? ಮನೆಯಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ರೀ. ಅದರಲ್ಲಿ ಮಕ್ಕಳ ಮೇಲೆ ಮತ್ತಷ್ಟು ಹೆಚ್ಚಿಗೆ ಬೀಳುತ್ತೆ. ಇದಕ್ಕೆ ಅವ್ರಿಗೆ ಬಾಡಿ ಒಳಗೆ ಅಂದ್ರೆ ರೆಜಿಸ್ಟಿಂಗ್ ಪವರು ದೊಡ್ಡವ್ರಿಗೆ ಇದ್ದಷ್ಟು ಇರಂಗಿಲ್ಲ. ಈ ಸೈಂಟಿಫಿಕಲಿ ಹೆಂಗೆ ತೊಂದರೆ ಆಗುತ್ತೆ ಅಂತ, ಆರೋಗ್ಯದಲ್ಲಿ ಏರುಪೇರು ಅಂತ? ಅಲ್ಲ, ಒಂದು ಕ್ಲಿಯರ್ ಈಸಿ ಕಾನ್ಸೆಪ್ಟ್ ಇದು. ಎಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೋ ಆ ನೆಗೆಟಿವ್ ಎನರ್ಜಿನ ನಾವು ತೆಗೆದು ಹೋಗ್ತೀವಿ, ರಿಸೀವ್ ಮಾಡ್ತೀವಿ. ರಿಸೀವ್ ಮಾಡಿದಾಗ ನಮ್ಮಲ್ಲಿರುವಂಥ ಸಪ್ತ ಚಕ್ರರು ನೆಗೆಟಿವ್ಲಿ ಚಾರ್ಜ್ ಹಾಕೋತ ಹೋಗ್ಬಿಡ್ತೈತಿ. ನೆಗೆಟಿವ್ಲಿ ಚಾರ್ಜ್ ಹಾಕೋತ ಹೋದಾಗ ಅದು ಫಸ್ಟ್ ಹಿಟ್ಸ್ ಆನ್ ದಿ ಹೆಲ್ತ್ ಓನ್ಲಿ, ಸೆಕೆಂಡ್ ಅವನು ಡಿಸ್ಟರ್ಬ್ ಮೈಂಡ್ ಹಾಕೋತ ಹೋಗ್ತೈತಿ. ಹೌದಾ? ಇದು ಎಲ್ಲ ರೀತಿ ಒಂದೊಂದೊಂದು ಲಿಂಕ್ ತಗೋತ ಹೋಗ್ತೈತಿ. ಅದು ಕರೆಕ್ಟ್ ರೀ. ಹಿಂಗೆ ವೈಜ್ಞಾನಿಕವಾಗಿ ಅಂದ್ರೆ ಏನು, ಮೊಬೈಲ್ ಇದ್ದು ರೇಡಿಯೋ ಆಕ್ಟಿವಿಟೀಸ್ ಐತಲ್ರಿ, ಫ್ರೀಕ್ವೆನ್ಸಿದು ಅದ್ರದ್ದು ಇಂಪ್ಯಾಕ್ಟು ಭಾಳ ಫಾಸ್ಟ್ ಇರುತ್ತೆ. ಸರೌಂಡಿಂಗ್ ಭಾಳ ಏರಿಯಾನ ಕವರ್ ಮಾಡ್ತಿರ್ತೈತೆ ಅದು. ಕರೆಕ್ಟ್. ಮಲಗುವಾಗ್ಲೂ ಪಿಲ್ಲೋ ಹತ್ರ ಇಡಬಾರ್ದು ಅಂತಾರೆ, ಮೊಬೈಲ್ ಸದ್ಯಕ್ಕೆ ಇಡಬಾರ್ದು ಅಂತ. ಹೌದು, ಎಷ್ಟೋ ಸಲ. ಕರೆಕ್ಟ್. ಅದು ರಿಯಲಿ ಸೈಂಟಿಫಿಕ್ ವಾಗಿ ಅದು ಕರೆಕ್ಟ್ ಐತಿ. ಆಮೇಲೆ ಈ ಟವರ್ದು ಇಷ್ಟು ಪವರ್ ಇರ್ತೈತಲ್ಲ, ಎಷ್ಟೋ ಮೀಟರ್ಸು ಆ ಸರೌಂಡಿಂಗ್ನೊಳಗೆ ಬರೀ ಒಂದು ಅವ್ರು ಯಾರ ಮೇಲೆ ಹಾಕೊಂಡು ಅವ್ರಿಗೆ ಅಷ್ಟ ಅಲ್ರಿ, ಮತ್ತೆ ಇದು ಜನತೆಗೆ ಗೊತ್ತಿರಲಿ. ಅದು ಈ ಸುತ್ತಲ ಸರೌಂಡಿಂಗ್ ಇದ್ದವ್ರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಸ್ಬೇಕು. ಯಾರೋ ಒಬ್ರಿಗೆ ಹಣ, ಸುತ್ತಮುತ್ತ ಇದ್ದವ್ರಿಗೆಲ್ಲ ಇಂಪ್ಯಾಕ್ಟ್ ಚಲೋ ಹೊಡೆದು ಬೀಳುತ್ತೆ. ಏನ್ರಿ, ಇದೇ ಬಾಗಲಕೋಟೆ ನನ್ನ ನೇಟಿವ್ ಪ್ಲೇಸ್ನಾಗ ನಮ್ಮ ರಿಲೇಟಿವ್ದು ಒಂದು ಪ್ಲಾಟ್ ಇತ್ತು. ನಾವು ತೊಗೊಳೋದು ಅಂದ್ರೆ ನೀವೇ ತೊಗೊಂಬಿಡು ನೋಡೋಣ ಅಂತಂದು ಇರಲಿ ಅಂತ ನೋಡಕ್ಕೆ ಹೋಗಿದ್ದೆ ನಾನು. ನಮ್ಮದು ಇವ್ರದ್ದು ಪ್ಲಾಟ್ ಇದೆ, 2 ಪ್ಲಾಟ್ ಇದೆ. ಇನ್ನೊಂದು ಬಾಜು ಪ್ಲಾಟ್ನಲ್ಲಿ ಅವ ಪ್ಲಾಟ್ನಲ್ಲಿ ಮನೆ ಕಟ್ಟಿಲ್ಲ, ಟವರಿಗೆ ಬಾಡಿ ಕೊಟ್ಬಿಟ್ಟಿದ್ದಾನೆ. ದೊಡ್ಡ ಟವರ್ ಮಾಡಿದ್ದಾರೆ. ನಾವು ಹೋದ ತಕ್ಷಣ ಅಲ್ಲಿ ನಿಂತನ, ಬೇಡಪ್ಪ ನನ್ನ ನಡಿನೋ ಬೇಡ ಅಂತ ಹೇಳಿದೆ ನಾನು. ಇಲ್ಲ, ಅದು ಇನ್ನು ಅದಕ್ಕೇನು ಮಾಡ್ತೀವಿ, ಇಂಥ ದೊಡ್ಡ ಟವರಿಗೆ ಪರ್ಮಿಷನ್ ಕೊಟ್ಕೊಂಡು ನಾವು ಪ್ಲಾಟ್ದವ, ಇನ್ನು ಅದನ್ನು ತೆಗೆಸು ಮಾಡಿಸು ಅದೇನು ಈಜಿ ಕೆಲಸ ಅಲ್ಲ. ನಾ ಇಲ್ಲಿ ಯಾರು ಇದ್ರೂ ಖುಷಿ ಇರ್ತಾರೆ ಅನ್ನೋದು ಬೇಡ ಅಂತ ತಿಳ್ಕೊಂಡ್ರೆ. ಅಂದರೆ ಅಷ್ಟು ಪವರ್, ನೆಗೆಟಿವ್ ಪವರ್ ಮೊಬೈಲ್ ಇದ್ರೊಳಗೆ ಇರುತ್ತೆ. ಅದು ಫಸ್ಟ್ ಏನಾಗತ್ತಂದ್ರಿ, ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀಳ್ತೈತಿ. ಅದು ಯಾವ ರೀತಿ ಬೀಳ್ತೈತೆ ಅಂದ್ರೆ, ಒಂದು ಎಕ್ಸಾಂಪಲ್ ಐತಿ. ರಾಜಸ್ಥಾನದಾಗ ಕೈಸ್ವಾಲ್ ಫ್ಯಾಮಿಲಿ ಅಂತ ತಿಳ್ಕೊಂಡು ಅವರಲ್ಲಿ ಬ್ರೈನ್ ಟ್ಯೂಮರ್ ಏನೂ ಮನೇಲಿ ಎಲ್ಲರೂ ಆರೋಗ್ಯದಂತ ಇದ್ದರು, ಈ ಟವರ್ಗೆ ಬಾಡಿ ಕೊಟ್ಟಂಥದ್ದು ಕೊಟ್ಟು ಇದು ಮಾಡ್ಬೇಕಾದ್ರೆ ಮನ್ಯಾಗ ಅಣ್ಣ ತಮಗೆ ಸತ್ಯಕ್ಕೆ ಬ್ರೈನ್ ಟ್ಯೂಮರ್, ಅದೆಲ್ಲ ಪೇಪರ್ನಾಗ ನ್ಯೂಸ್ನಲ್ಲಿ ಬಂದು ಹೋಯ್ತು. ಇದನ್ನು ಪೂರಾ ಸರ್ವೆ ಮಾಡಿ ನೋಡಿಸಿದಾಗ ಇದು ರೇಡಿಯೇಷನ್ ಇಂಪ್ಯಾಕ್ಟ್ ಅಂತ ತಿಳ್ಕೊಂಡಂಥದ್ದು. ಕರೆಕ್ಟಾ? ಲೈವ್ ಎಕ್ಸಾಂಪಲ್ಸ್ ಒಂದಲ್ಲ, ಇಂಥ ಭಾಳ ಇದ್ದಾವೆ. ಕರೆಕ್ಟಾ? ಅದಕ್ಕೆ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳೋದು ಭಾಳ ಜರೂರಿ ಐತ್ರಿ. ಇಲ್ಲಾಂದ್ರೆ ಇದ್ರದ್ದು ಇಂಪ್ಯಾಕ್ಟು ನಾವಾಗಲೇ ಒಂದು ಹಣದಗೋಸ್ಕರ ನಮ್ದೊಂದೇ ಅಲ್ಲ, ನಮ್ಮ ಸುತ್ತಮುತ್ತಲವರು ಸಹಿತ ಅನಾರೋಗ್ಯಕ್ಕೆ ಕಾರಣಭೂತರು ನಾವು ಹಾಕಿವಿ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ. ಈಗ ಸ್ಮಶಾನ ಅಂತ ಹೇಳಿದ್ರಿ ಗುರೂಜಿ, ಸ್ಕೂಲು ಅಂತ ಹೇಳಿದ್ರಿ, ಹಾಸ್ಪಿಟಲ್ ಅಂತ ಹೇಳಿದ್ರಿ, ಅವುಗಳೆಲ್ಲ ಹೆಂಗೆ ಇಂಪ್ಯಾಕ್ಟ್ ಮಾಡ್ತವೆ? ಏನಿಲ್ಲ, ಜಾಸ್ತಿ ಜನ ಕೂಡಿದ್ರಲ್ರಿ, ಅಲ್ಲಿ ಧೂಳನ್ನು ಜಾಸ್ತಿ ಆಗತ್ತೆ. ಕರೆಕ್ಟ್. ಈಗ ಒಂದು ಫಂಕ್ಷನ್ ಕೂಡಿದ್ವಿ ಅಂದ್ರೆ ಭಾಳ ಮಂದಿ ಕೂಡಿದೀವಿ, ನಮ್ಮ ಜೊತೆ ಕಾಲಿನ ಜೊತೆ ಬಂದಂಥ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಅದು ಎಲ್ಲ ಹಾಲ್ ತುಂಬ ಸ್ಟಾರ್ಟ್ ಆಗಿಬಿಡ್ತೈತಿ. ಲಾಜಿಕ್ ಈಜಿ ಐತಿ. ಕರೆಕ್ಟ್. ಅವ್ನು ಚಪ್ಪಲ್ ಹಾಕೊಂಡು ಎಲ್ಲ ಕಡೆ ಎಲ್ಲಿ ಅಡ್ಡಾಡಿ ಬಂದಿರ್ತಾನೆ, ಒಂದು ಹಾಲ್ನಾಗ ಬಂದು ಕುಂದಿರ್ತಾನೆ. 100,000 ಮಂದಿ ಕುಂತ್ರು ಒಂದು ಹಾಲ್ ಕುಂತ್ಕೊಳ್ಳೋ ಅವ್ರವ್ರ ಕಾಲಾಗಿಂದ ಚಪ್ಪಲ್ ಜೋಡಿ ಬಂದು ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಸ್ಪ್ರೆಡ್ ಹಾಕೋತ ಹೋಗ್ತೈತಿ. ಅದು ಫುಲ್ ಅಪ್ ಹಾಲ್ ನೆಗೆಟಿವ್ ಆಕೈತಿ. ಅದು ಕರೆಕ್ಟ್. ಅದು ಮಂಗಲ್ ಕಾರ್ಯಾಲಯ ಅನ್ರಿ, ಸ್ಕೂಲ್ ಅನ್ರಿ, ಇದು ದಿನನಿತ್ಯ ಅಷ್ಟು ಹುಡುಗರು ಬರೋದು, ಸ್ಕೂಲಿಗೆ ಆಟ ಆಡೋದು, ಆಡಾಡೋದು, ಇದು ಮಾಡೋದು. ಮುಂದೆ ಅಲ್ಲಿ ಕ್ರಿಯೇಷನ್ ಆದಂಥದ್ದು ಪೂರಾ ಅಲ್ಲೇ ಉಳಿಯಂಗಿಲ್ಲ. ಅದು ಒಂದು ಫ್ಲೋ ಅನ್ನೋದು ಬರ್ತೈತಿ ಅದಕ್ಕೆ. ಕರೆಕ್ಟ್ ರೀ. ಅದು ಎಲ್ಲಿ ಹೋಗ್ಬೇಕಪ್ಪ ಅಂದಾಗ ಮನೆ ಯಾರ್ದು ಆ ಸ್ಕೂಲ್ ಬಿಲ್ಡಿಂಗ್ ಹತ್ರ ಯಾರತೈತಿ ಅವ್ರ ಮನ್ಯಾಗ ಹೋಗಾಕತ್ತಂತ ತಿಳ್ಕೊಡ್ರಿ, ದಿನನಿತ್ಯ ಇಫೆಕ್ಟ್ ಕೊಡ್ಕೋತಾನೆ ಹೋಗುವಂಥದ್ದು. ಏನ್ರಿ, ಅದಕ್ಕೆ ಮತ್ತೆ ಇದಕ್ಕೂ ಕ್ಲಿಯರೆನ್ಸ್ ಎಷ್ಟು ವಿಚಿತ್ರ ಸೈನ್ಸ್ ಐತಿ. ಒಂದು ಹಾಲ್ನೊಳಗೆ ಒಂದು ಫಂಕ್ಷನ್ ನಡೆದಾಗ ಎಷ್ಟು ಚಪ್ಪಾಳೆ ತರ್ತೀವಿ ನೋಡ್ರಿ, ಅಷ್ಟು ಅಲ್ಲಿ ಅವ್ರಿಗೆ ಖುಷಿ ವಾಪರ್ನ ಇದಾಗತ್ತೆ, ಖುಷಿ ಆಗತ್ತೆ. ಇನ್ನಷ್ಟು ಚಪ್ಪಾಳೆ ತರ್ತಾರೆ, ಸೀಟಿ ಹೊಡಿತಾರೆ. ಅವ ಹಾಡೋನು ಡ್ಯಾನ್ಸ್ ಮಾಡೋ, ಇನ್ನೊಂದು ಡ್ಯಾನ್ಸ್ ಮಾಡ್ತಾನೆ, ಒನ್ಸ್ ಮೂರ್ ಆಗತ್ತೆ. ಇದು ಹೆಂಗಾಗತ್ತೆ ಗೊತ್ತಾ? ಮತ್ತು ಗೊತ್ತಾಗಲ್ಲ ಅಂತ ನಡೆಯುವಂಥ ಕ್ರಿಯೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಲ್ಲಿ ಫುಲ್ ಹಾಲ್ನಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ. ಈ ಎಷ್ಟು ಕ್ಲಾಪ್ಸ್ ಹೊಡಿತೀರಿ ಆ ಸಪ್ಳಕ್ಕೆ ನೆಗೆಟಿವ್ ಕ್ಲಿಯರೆನ್ಸ್ ಹಾಕೋತೋಕೈತಿ. ವೆರಿ ನೈಸ್ ಗುರುಜಿ. ಆಮ್ಯಾಗ ಧನಾತ್ಮಕ ಶಕ್ತಿ ನಾವು ತೆಗೆದುಕೊಳ್ತಾನ, ಅವನಲ್ಲಿರುವಂಥ ಸಪ್ತ ಚಕ್ರಗಳು ಚಾರ್ಜ್ ಹಾಕೋ, ಅವಾಗ ಮತ್ತೆ ಚಪ್ಪಾಳೆ ಹೊಡಿತಾನ, ಸೀಟಿ ಹೊಡಿತಾನ. ಏನ್ರಿ. ಆಮ್ಯಾಗ ಇದೇ ಒಂದು ಎನರ್ಜಿ ಅವ ಹಾಡೋಂಗು ಗೊತ್ತಾಗತ್ತ, ಅವನು ತಗೋತಾನ, ಅವ ಡ್ಯಾನ್ಸ್ ಮಾಡೋನು ತಗೋತಾನ. ತಗೊಂಡ್ಕೊಳ್ಳಿ ಅವನಲ್ಲಿ ಮತ್ತಟ ಸ್ಫೂರ್ತಿ ಹೆಚ್ಚಾಕೈತಿ. ಚಪ್ಪಾಳಿಂದ ಸ್ಫೂರ್ತಿ ಇದೇನು ಇದೆ ಅಂತಲ್ಲ, ಚಪ್ಪಾಳಿ ಹೊಡೋಕ್ಕೂ ಸ್ಫೂರ್ತಿ ಆಗ್ಬೇಕು. ಏನು ಸೈನ್ಸ್ ಐತ್ರಿ ಇದ್ರಾಗ ಅಂದ್ರೆ ಯಾರಿಗೂ ಏನು ಗೊತ್ತಿಲ್ಲ. ಸುಮ್ಮನೆ ನನಗಂತ ಅನ್ನೋದಲ್ಲ, ನಾನು ಭಾಳ ಡೆಪ್ತಾಗಿ ಹೋಗಿದ್ದೀನಿ, ಅಧ್ಯಯನವಾಗಿ ಹೋಗಿದ್ದೀನಿ. ಎಷ್ಟು ಮನುಷ್ಯನ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರ್ಕೋತೋಕಂತ ಅನ್ನೋದನ್ನ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ ಗುರುಜಿ, ಮಾತಾಡ್ತೀನಿ. ನಿರ್ಮಲಾ ಅಂತ ಕರೆ ಮಾಡಿದ್ದಾರೆ ಧಾರವಾಡದಿಂದ. ನಮಸ್ಕಾರ ನಿರ್ಮಲಾ ಅವರೇ. ನಮಸ್ಕಾರ ರೀ ಮೇಡಮ್. ಯಾರ ಬಗ್ಗೆ ಕೇಳಬೇಕು ನಿರ್ಮಲಾ? ನಮ್ಮ ಮನೆಯವರು, ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಯ್ತ್ರಿ. ಹುಟ್ಟಿದ ದಿನಾಂಕ ತಿಳಿಸ್ಕೊಡ್ತೀರಾ ಮನೆಯವ್ರದ್ದು? ಹ್ಞೂನ್ರಿ, ನಮ್ಮ ಮನೆಯವ್ರದ್ರಿ ಇದು ಇಲ್ರಿ, 56 ರೀ ಅವ್ರದ್ದು.
56 ವಯಸ್ಸು. ಹ್ಞೂ ರೀ. ಓಕೆ, ಮಕ್ಳು ತಿಳಿಸ್ಕೊಡ್ತೀರಾ ಹಾಗಾದ್ರೆ? ಹ್ಞೂ ರೀ. ನಮ್ಮ ದೊಡ್ಡ ಮಗಂದು 28/11/1988 ರೀ. 88. ಗುರೂಜಿ ಇದ್ದಾರೆ, ಮಾತಾಡಿ. ಹ್ಞೂ ರೀ. ಪೂರ್ವ ದಿಕ್ಕು ಅವ್ರ ಸ್ಟಡಿ ದಿಕ್ಕು ನೋಡ್ರಿ ಅಮ್ಮ. ಹ್ಞೂ ರೀ. ಅಂದ್ರೆ ಕೆಲಸ ಮಾಡ್ತಾನ್ರಿ ದೊಡ್ಡ ಮಗ. ಎಷ್ಟು ದುಡಿದ್ರು ನಮ್ಗೆ ಕೈಗೆ ಇದನ್ನ ಉಳಿವಲ್ದು ರೀ ದುಡ್ಡು. ನೋಡ್ರಿ, ಇನ್ನೊಂದು ನಿರ್ಮಲ್ ಅವರೇ, ಅಲ್ಲೇ ಧಾರವಾಡದಲ್ಲಿ ಇರ್ತಿರೋದಲ್ರಿ. ಹ್ಞೂ ರೀ. ಮತ್ತು ಕೈಯಲ್ಲಿ ಹಣ ಉಳಿಬೇಕು, ಮನೆಯಲ್ಲಿ ಸಮಸ್ಯೆಯಿಂದ ಹೊರಗೆ ಹೋಗ್ಬೇಕಂತಂದ್ರೆ ಒಂದ್ಸಲ ಮನಿನ ಕಾರ್ನಾಗಿರ್ತೈತಿ. ಮನಿ ತೋರಿಸ್ರಲ್ಲ, ಯಾಕೆ ಬಿಡಬೇಕು? ಕರ್ಸಿದ್ವಿ ರೀ ಸರ್. ಅವರು ಅಂದ್ರೆ ಈಗ ನಾವು ಹಳೆ ಮನ್ಯಾಗ ಅದೇವ್ರಿ, ಹೊಸ ಮನೆ ಹಾಕ್ಸಾಕ್ ಕುಂತೇವ್ರಿ. ಹ್ಞೂ ರೀ. ಅದನ್ನ ನೋಡಿ ಈ ಹಳೆ ಮನೆ ಯಾಕೆ ಸಮಸ್ಯೆ ಐತ್ರಿ, ನೀವು ಇದಕ್ಕೆ ಇದು ಮಾಡ್ರಿ ಅಂದ್ರೆ ಇನ್ನೊಂದು ವರ್ಷದಾಗ ನಾವು ಅಲ್ಲಿ ಹೋಗ್ತೇವಿ, ಅಲ್ಲಿಗೆ ಕೊಡೋ ಶುರುವಂತ್ರಿ ಅಂತ ಅಂದಿವ್ರಿ ನಾವು. ನೀವು ಅಂದ್ರಿ. ಈಗ ನಿಮ್ಮ ಮತ್ತೆ ಈ ಸಮಸ್ಯೆಯಿಂದ 1 ವರ್ಷ ಆರಾಮ ಇರಲಿ, ಆ ಸಮಸ್ಯೆ ಇರಲಿ ಅಂತ ಹೇಳ್ತೀರಿ. ಹಣ ಉಳಿಬಾರ್ದು ಅನ್ನೋದು ಐತಲ್ಲ, ಹಣ ಉಳಿಲಿಲ್ಲ ಅಂದ್ರೂ ನಡೀತೈತಿ 1 ವರ್ಷ ಅಂತ ಅಂದ್ಕೋತೀರಿ. ಅದಕ್ರಿ ಅಲ್ರಿ, ನೀವು 10-15 ಸಾವಿರ ರೂಪಾಯಿ ಎಕ್ಸ್ಪೆನ್ಸ್ ಆಗೋದಿಲ್ಲ. ನಿಮ್ಗೆ ಹಣ ಉಳಿತಾನ ಲಕ್ಷಗಟ್ಟಲೆ ಹಣ ಉಳಿಸ್ತೀವಿ ನಾವು. ಅದು ಮತ್ತೆ 1 ವರ್ಷ ಆಗ ನಾ ಮನೆಗೆ ನೋಡಕ್ಕಂತ ಹೇಳ್ರಿ ಅಂತಂದು ನೀವಾಗಲಿ, ಮತ್ತು ನಿಮ್ಮ ಒಳ್ಳೆ ಟೈಮ್ ಅಂದ್ರೆ ನೀವಾಗಲೇ ಮುಂದೆ ಕಳಿಸಿದಂಗೆ ಮತ್ತೆ ಯಾರು ಅದಕ್ಕೆ ಸಂಬಂಧ ಇರೋದಿಲ್ಲ. ಮತ್ತು ಈಗ ಹಣನ ಉಳಿದಿಲ್ಲ ಅಂದ್ರೆ ಏನು ಮಾಡ್ಬೇಕಾಗತ್ತೆ ಹೇಳ್ರಿ? ಹಣ ಉಳಿಬೇಕಂದ್ರೆ ಆ ಮನಿನ ಕಾರಣ. ಹಣ ಉಳಿಸ್ತೈತಿ, ಅದು ಹಂಗೆ ಕೆಡಿಸ್ತೈತಿ, ಕಳಿಸ್ತೈತಿ. ಅದನ್ನೊಂದು ಸ್ವಲ್ಪ ನಾವು ಅದ್ರ ಬಗ್ಗೆ ಲಕ್ಷ್ಯ ವಹಿಸಿದ್ರೆ. ಈಗ ಮತ್ತು ನೀವೇನು ಮಾಡಿದಂಗೆ ಆಯ್ತು, ನಿನ್ನ ಈಗೇನು ಕಾಳಜಿ ಮಾಡೋದಿಲ್ಲ 1 ವರ್ಷ, ನಿನ್ನ ಒಟ್ಟೆ ಹಿಂಗೆ ಬಿಡ್ತೀನಿ, ನಾ ಮತ್ತೆ ಹೊಸ ಮನೆಗೆ ಹೋದಾಗ ಅದು ನೋಡ್ತೀನಿ ಅಂತ ನೀವಾಗಲೇ ಅದಕ್ಕೆ ಹೇಳ್ದಂಗೆ ಆಯ್ತು. ಅದು ಹೇಳ್ತೈತಿ, ನಾನು ಯಾವಾಗ ಕಾಳಜಿ ಮಾಡಂಗಿಲ್ಲ, ನಾನು ಏನು ಬರೋಬ್ಬರಿ ಮಾಡ್ತೀನಿ ತಗೋ ಅಂತ ತಗೊಂಡು ಅದು ತೋರಿಸ್ತೈತಿ. ಇದು ಭಾಳ ವಿಚಿತ್ರ ಸೈನ್ಸ್ ಐತ್ರಿ. ಇದ್ರ ಬಗ್ಗೆ ನೀವು ಸ್ವಲ್ಪ ಅರಿವು ಮೂಡಿಸ್ಕೊಂಡು ಮುಂದೆ ಹೋದ್ರೆ ನೀವೊಬ್ಬರಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಮನೆಯವ್ರ ಸಹಿತ ಖುಷಿಯಿಂದ ಭಾಳ ಬದುಕ್ಬೋದು. ಮತ್ತು ಇನ್ನಷ್ಟು ಮುಂದೆ ಆ ಮನೆ ಕಟ್ಟಿಸ್ಕೊಂಡು ಹೋಗೋದು ಅಂತಾರಲ್ಲ, ಅದಕ್ಕೂ ಒಂದು ಪ್ರೇರಣೆ ನೀಡುತ್ತೆ ಈ ಮನೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ. ಓಕೆ, ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶ. ನಿಮ್ಮ ಮನೆಯೇ ನಿಮ್ಮ ಅನಾರೋಗ್ಯಕ್ಕೆ ಪ್ರಮುಖ ಕಾರಣ ಅನ್ನೋದನ್ನು ಮರೆಯಬೇಡಿ. ಆರೋಗ್ಯವಂತ ಬದುಕಿಗೆ ಮನೆಯ ಬಗ್ಗೆ ಕಾಳಜಿ ವಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 9448286755 9448286756ಗೆ ಕರೆ ಮಾಡಿ. ವೆಬ್ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. www.saralvastu.comಗೆ ಲಾಗಿನ್ ಆಗಿ ನಿಮಗೆ ಪೂರ್ಣ ಮಾಹಿತಿ ಲಭ್ಯವಾಗುತ್ತೆ. ಬಯಸಿದಲ್ಲಿ ನಮ್ಮ ವಾಸ್ತುತಜ್ಞರು ನಿಮ್ಮ ಮನೆಗೆ ಭೇಟಿ ನೀಡಿ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನಿಮಗೆ ಕೂಲಂಕುಷವಾಗಿ ವಿವರಿಸುತ್ತಾರೆ. ಅದಕ್ಕೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ. ಅವರು ಹೇಳಿದ್ದು ನಿಜ ಅನ್ನಿಸಿದಲ್ಲಿ ನೀವು ನಮ್ಮ ಸರಳ ವಾಸ್ತು ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು. ಪರಿಹಾರಕ್ಕೆ ತಗುಲುವ ವೆಚ್ಚದ ಬಗ್ಗೆ ತಜ್ಞರೇ ತಿಳಿಸುತ್ತಾರೆ. ಸರಳ ವಾಸ್ತು ಸೇವೆಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9448286755 ಅಥವಾ 9448286756. ವೆಬ್ ವಿಳಾಸ www.saralavastu.com.